ಇದು ಅಕ್ಕಿ, ಇದು ಓಕೆನಾ. ಈ ಅಕ್ಕಿ ಇದೆಯಲ್ಲ, ಈಗ ನಾವು ಬೈಕು ಕಾರ್ನ ಸರ್ವಿಸ್ ಮಾಡಿಸ್ತೀವಿ, ಮತ್ತು ನಮ್ಮ ಬಾಡಿ ಹೆಂಗೆ ಸರ್ವಿಸ್ ಮಾಡಿಸ್ಕೊಂತೀರಾ? ಇಲ್ವಲ್ಲ, ಡೆಟಾಕ್ಸಿಯಮ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಅಕ್ಕಿ ಕಾಣಿಸ್ತಾ ಇದೆ, ಹೌದಾ? ಓಕೆನಾ. ಈಗ ಈ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತಂದು ಪ್ರಾಕ್ಟಿಕಲ್ ನಿಮಗೆ ತೋರಿಸ್ತೀನಿ, ಓಕೆನಾ. ಅಕ್ಕಿಗೆ ಓಕೆನಾ. ಈಗ ನೋಡಿ, ನೀರು ಹಾಕ್ತಾ ಇದ್ದಾರೆ ನಮ್ಮ ಜಗದೀಶ್ ಸರ್. ಫಸ್ಟಿಗೆ ಏನು ಹಾಕಿದ್ದೀವಿ ನಾವೀಗ? ಅಕ್ಕಿ ಹಾಕಿದ್ದೀವಿ. ಸಾಕು, ಇನ್ನು ಸ್ವಲ್ಪ ಹಾಕ್ರಿ, ಸಾಕು. ಈಗ ನೋಡಿ, 2 ಗ್ಲಾಸಿಗೂ ನೀರು ಹಾಕಿದ್ದೀವಿ, ಓಕೆನಾ. ಸಾಕು. ಈಗ ನಾವು ತಿಂತಿರೋದು ಕೆಮಿಕಲ್ ತಾನೇ ಇವತ್ತು. ಇದು ಕೆಮಿಕಲ್, ಬೆಟಡಿನ್ ಅಂತ ಹೇಳಿ, ಇದನ್ನು ಕೂಡ ಕೆಮಿಕಲ್. ಇದು ಏನಾಗುತ್ತೆ ನೋಡಿ, ನೀವೇ ಹಾಕಿದ್ದೀವಿ ಸರ್. ನಮ್ಮ ಬಾಡಿಯಲ್ಲಿ ನಾವು ಆಹಾರ ತಿಂತೀವಲ್ಲ, ಯಾಕೆಂದ್ರೆ ಇವತ್ತು ಸರ್ ಎಲ್ಲರೂ ಹೇಳ್ತಾರೆ DAP ಯೂರಿಯಾ ಮತ್ತು ಇನ್ಸೆಕ್ಸೈಡ್, ಈಗ ಹುಳುಗಳು ಬರ್ತವೆ, ಅವೆಲ್ಲ ಏನಾಗಿರುತ್ತೆ ಇವಾಗ ಅದ್ರ ಮೇಲೆ ನೋಡಿ ಡೇಂಜರ್ ಪಾಯ್ಸನ್ ಅಂತ ಹಾಕಿರ್ತಾರೆ. ನಾವು ತಿಂತಿರೋದೆಲ್ಲ ಏನು ಹೇಳಿ ಪಾಯ್ಸನ್ ತಾನೆ. ಈಗ ಕೂಡ ನಮ್ಮ ಜಗದೀಶ್ ಸರ್ ಪಾಯ್ಸನ್ ಹಾಕಿದ್ದಾರೆ. ಸೇಮ್ ಹಾಕಿ. ಈಗ ನಾವು ಊಟ ಮಾಡಿ ಈ ಥರ ಕರಗುತ್ತಾ ನಮ್ಮ ಬಾಡಿಯಲ್ಲಿ? ನಾವು ತಿಂದಿರೋ ಆಹಾರ ಈ ಥರ ನಮ್ಮ ಬಾಡಿಯಲ್ಲಿ ಕರೆಕ್ಟಾಗಿ ಹೋಗುತ್ತಾ? ಕರೆಕ್ಟಾಗಿ ನೋಡ್ಕೊಳ್ರಿ. ಈಗ ಸ್ವಲ್ಪ ತಿರುಗಿಸ್ರಿ. ಈಗ ನಾವು 2ಕ್ಕೆ ಏನು ಹಾಕಿದ್ದೀವಿ? ವಿಷಾನೇ. ನಮ್ಮ ಬಾಡಿ ಒಳಗಡೆ ಹೋಗ್ತಾ ಇರೋದು ಯಾವುದು? ನಾವೇನೋ ರುಚಿಯಾಗಿ ಊಟಗಳು ತಿನ್ನಂಗೆ ಸಿಹಿ ಕಾರಣೆಗಳು, ರಸಗುಲ್ಲ, ಗುಲಾಬ್ ಜಾಮೂನು, ಸಕ್ಕರೆ, ಇದೆಲ್ಲ ಏನಿದೆ ತಿಳಿಸ್ರಿ, ಕೆಮಿಕಲ್ ಅಂತಾನೆ ಇದು. ಈಗ ನಾವು ತಿಂತಿರೋದೆಲ್ಲ ಪೂರ್ತಿ ಕೆಮಿಕಲ್ ರೀ. ಯಾಕಂದ್ರೆ ಇವತ್ತು ರೈತರು ಬಳಸ್ತಾ ಇರೋದು ಕೂಡ ಕೆಮಿಕಲ್ಲೇ. ಈಗ ನೀವು ನೋಡ್ಬೋದು, ತೋರಿಸಿ ಸರ್, ಸ್ವಲ್ಪ ತಿರುಗಿಸಿ ತೋರಿಸಿ. ನಾವು ರೈಸ್ ಊಟ ಮಾಡಿದ್ದೀವಿ, ಚೊಂಬಾಗಿದೆ. ಇವಾಗ ಏನು ಸಾಕು ಜಗಣ. ಈಗ ನೋಡಿ, 2 ಕಪ್ಗಾಗಿದೆ. ಈಗ ನಮ್ಮ ಬಾಡಿ ಕೆಮಿಕಲ್ ಇಂದ ಇದೆ, ಹೌದಾ? ಇದು ಕ್ಲಿಯರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನಾವು ಓಪನ್ ಮಾಡಿ ಸರ್. ನಮ್ಮ ವಿಎಂ ಮಾರ್ಟ್ ಕಂಪನಿಯ ಬ್ರ್ಯಾಂಡ್ ಪ್ರಾಡಕ್ಟ್ ಅಕ್ಯುಲೈಫ್ ಮ್ಯಾಕ್ಸ್. ಈಗ ಕೂಡ ಹೊಸ ವರ್ಷದಲ್ಲಿ ಬಂದಿದೆ ಇನ್ನೊಂದು, ಅದು ಕೂಡ ನಾಳೆ ನಿಮಗೆ ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿ ಸರ್. ಇದನ್ನ ನಾವು ಬೆಳಿಗ್ಗೆ ಹಾಳು ಹೊಟ್ಟೆಗೆ ಯೂಸ್ ಮಾಡಬೇಕು, ಬ್ರಷ್ ಮಾಡೋಕ್ಕಿಂತ ಮುಂಚೆ. ಖಾಲಿ ಹೊಟ್ಟೆಗೆ ಚಹಾ ಕುಡ್ದಂಗೆ ಸ್ವಲ್ಪ ಉಗುರು ಬಿಸಿ ನೀರು ಹಾಕೊಂಡು ಸ್ವಲ್ಪ ಹಾಕ್ರಿ. ತಿರುಗಿಸಿ. ಈಗ ನೋಡಿ, ನಾವು ಈ ಥರ ಟೀ ಥರ ನಾವು ಲೈಟಾಗೆ ತಗೊಳ್ತಾ ಇರಬೇಕು. ಯಾವ ಥರ? ಟೀ ಥರ. ಇದನ್ನು ತಗೊಂಡ್ಮೇಲೆ ಒಂದು 45 ಮಿನಿಟ್ಸು ನಾವು ಯಾವುದೇ ರೀತಿಯ ಆಹಾರಗಳನ್ನ ತಗೊಳ್ಬಾರ್ದು. ಏನೇಳಿ? ಏನು ತಗೊಳ್ಬಾರ್ದು. 30 ml ನೀರು, 30 ml ಅಕ್ಯುಲೈಫ್, ಉಗುರು ಬಿಸಿ ನೀರು ಅದು. ಈಗ ನಿಮ್ಮ ಎದುರಿಗೆ ಕಾಣುತ್ತೆ ಈ ಅಕ್ಯುಲೈಫ್ನ ಚಮತ್ಕಾರ. ಇದೆ, ಇನ್ನು 30 ml ಇದೆ. ಈಗ ನೋಡಿ, ಇನ್ನು 30 ml ಹಾಕಿಲ್ಲ, ಅವ್ರು 2 ಸ್ಪೂನ್ ಹಾಕಿರೋ, ಸ್ವಲ್ಪ ಹಾಕಿ ಸರ್. ನೋಡಿ, ಈಗ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಇದರಲ್ಲಿ ಕೆಮಿಕಲ್ ಇದೆ, ಹೌದಾ? ಅದರಲ್ಲೂ ಕೂಡ ಸೇಮ್ ಪ್ರಮಾಣದಲ್ಲಿ ನಿಮ್ಮ ಎದುರಿಗೆ ನಾನೇನು ಒಂದು ಚೂರು ಹೆಚ್ಚು ಕಮ್ಮಿ ಮಾಡಿಲ್ಲ ಅಲ್ವಾ? ಈಗ ಅಷ್ಟು ಹಾಕ್ಬಿಡಿ. ಆಮೇಲೆ ಕೊಡ್ತೀನಿ, ಇನ್ನೊಂದು ಕಪ್ ಕೊಡ್ತೀನಿ ನಿಮಗೆ. ನೋಡ್ರಿ ಅವ್ರಿಗೆ ಕುಡಿಯೋ, ಯಾಕಂದ್ರೆ ಅದು ನೋಡ್ಸೋದು ಕುಡಿಯೋಕೆ ಆಗ್ಬಿಟ್ಟಿದೆ ಅವ್ರಿಗೆ. ನಿಮಗೋಸ್ಕರ ಅಂತ ಇದೀನಿ, ಕುಡಿಯೋಣ, ನಾವು ಕುಡಿತೀವಿ ನಿಮ್ಮ ಜೊತೆಗೆ. ನೋಡಿ, ಈ ಅಕ್ಯುಲೈಫು ನಮ್ಮ ಬಾಡಿಗೆ ಇಮ್ಯುನಿಟಿ ಪವರ್ನ ಸ್ಟ್ರಾಂಗ್ ಮಾಡಿಕೊಡುತ್ತೆ. ಏನು ಮಾಡಿಕೊಡುತ್ತೆ? ಇದು ನೋಡ್ರಿ, ನಮ್ಮ ಆ್ಯಕ್ಟಿವ್, ನಮ್ಮ ಬಾಡಿ ಆ್ಯಕ್ಟಿವ್, ನಮ್ಮ ಸೆಲ್ಸ್ ಆ್ಯಕ್ಟಿವ್. ಇನ್ನು ಸ್ವಲ್ಪ ಅಷ್ಟು ಹಾಕೋಣ, ಎಲ್ಲ ಹಾಕು. 1-2 ನಿಮಿಷ ತಿರುಗಿಸು. ಇನ್ನೂ ಕ್ಲೀನ್ ಅಷ್ಟು ಸರಿ ಜಗದೀಶ್, ಅಷ್ಟು ಸರಿ. ಈಗ ನೋಡಿ, 30 ml ಹಾಕಿದ್ದೀನಿ ನೀರಿಗೆ. ಈಗ ತಿರುಗಿಸಿ 1-2-3 ನಿಮಿಷ. ಈಗ ನೋಡಿ, ನಿಮ್ಗೆ ಆಲ್ರೆಡಿ ಅಕ್ಕಿ ವೈಟ್ ಆಗ್ತಿರೋದು ಕಾಣ್ತಾ ಇದೆ. ಅಕ್ಕಿ ವೈಟ್ ಆಗ್ತಾ ಇದೆಯಾ? ಇದೇನಾಗುತ್ತೆ ಅಂದ್ರೆ ಒಂದು 5 ನಿಮಿಷ ನೋಡಿ, ಜಸ್ಟ್ 1-2 ನಿಮಿಷ ಆಗಿಲ್ಲ ಇದು ಹಾಕಿ. ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ನೋಡ್ರಿ, ಅಕ್ಕಿ ಪೂರ್ತಿ ವೈಟ್ ಆಗುತ್ತೆ.
ಅಂದ್ರೆ ನಮ್ಮ ಬಾಡಿಯಲ್ಲಿರುವಂತಹ ವಿಷ ರಿಮೂವ್ ಆಗ್ತದ. ನೋಡಿ ಅಕ್ಕಿ ಒಳಗಡೆ ನೋಡಿ ಎಷ್ಟು ವೈಟ್ ಕಾಣ್ತಾ ಇದೆ. ಇದ್ರದ್ದು ಕಲರ್ ನೋಡಿ, ಇದ್ರದ್ದು ಇದು ನಾವು ಹಾಕಿಲ್ಲ ಸರ್. ಇಲ್ಲಿ ನೋಡಿ 36 ಆಗಿರಲಿ. ಅದು ನೋಡಿ ಅಕ್ಕಿ ಆಲ್ರೆಡಿ ಯಾವ ಕಲರ್ ಬಂತು. ಇದ್ರ ಅಕ್ಕಿ ನೋಡಿ ಯಾವ ತರ ಇದೆ ನೋಡಿ. ಅಕ್ಕಿಲೆ ಬಳಸಿರೋ ಅಕ್ಕಿ ಈ ಕಡೆ ವಿತೌಟ್ ಅಕ್ಕಿಲೆ ಕೆಮಿಕಲ್ ಯೂಸ್ ಮಾಡೋದು. ಈಗ ನೋಡ್ರಿ, ಈಗ ಅದಕ್ಕೆ ಹಾಕಿದೀವಲ್ಲ, ಈಗ ಅಕ್ಕಿ ವೈಟ್ ಆಯ್ತಾ? ಅಕ್ಕಿ ವೈಟ್ ಆಗಿದೆ, ನಮ್ಮ ಬಾಡಿ ಕ್ಲೀನ್ ಆಗಿದೆ. ಎಲ್ಲರೂ ಯೂಸ್ ಮಾಡ್ಬೋದಾ? ಈಗ ಜಗದೀಶ್ ಅವರೇ ಅದ್ರಾಗಿರೋದು ಇದಕ್ಕೆ ಹಾಕಿ ನೋಡಿ. ಇದ್ರ ಅರ್ಥ ಏನ್ ಗೊತ್ತಾ ತಿಪ್ಪಸ್ವಾಮಿ ಸರ್, ಮುಸ್ತಫಾ ಸರ್, ನಾವು ಇದನ್ನು ಯೂಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ಈ ಪ್ರಾಡಕ್ಟ್ ಅನ್ನ ಕೊಟ್ಟಾಗ ನೋಡಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದು ಕೂಡ ಫುಲ್ ಆಗಿ ಕೆಳಗಿರೋ ಅಕ್ಕಿ ತೋರಿಸಿ ಸರ್, ಕೆಳಗಿರೋ ಅಕ್ಕಿ ತೋರಿಸಿ. ಕೆಳಗಿಡ ನೋಡಿ ಅಕ್ಕಿ ನೋಡಿ ಯಾವ ಥರ ವೈಟ್ ಆಗಿದೆ. ಹಾ ಈಗ ನೋಡಿ ಇಲ್ಲಿತ್ತು, ಈಗ ನಾನು ಕುಡ್ದೆ ನನ್ನ ಆರೋಗ್ಯ ಚೆನ್ನಾಗಾಯ್ತು. ಈಗ ಜಗದೀಶಿಗೆ ಕೊಟ್ಟೆ, ಜಗದೀಶ್ ಆರೋಗ್ಯನೂ ಚೆನ್ನಾಗಿ ಇದೆ. ದಟ್ಸ್ ದ ಪವರ್ ಆಫ್ ಅಕ್ಕಿಲ. ನಿಮ್ಮ ಆರೋಗ್ಯ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ನೋಡಿ ಇದೆಷ್ಟು ಬ್ಲ್ಯಾಕ್ ಇತ್ತು, ಅಕ್ಕಿ ನೋಡಿ ಹೆಂಗಿದೆ. ಇದೆ ಸರ್, ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ, ಏನೂ ಇಲ್ಲ. ಈ ಪ್ರಾಡಕ್ಟ್ ಅನ್ನ ನಾನು ಟೈಮ್ ಇಲ್ಲ ಅಂದ್ರೆ ಹಾಕೊಳ್ಳಿ ಅಂತ ಟೈಮಲ್ಲ, ಡೈರೆಕ್ಟ್ ತಗೊಂತೀನಿ, ಏನು ಆಗಲ್ಲ. 100% ಆರ್ಗ್ಯಾನಿಕ್ ಪ್ರಾಡಕ್ಟು, ಓಕೆನಾ. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ. ಅಂದರೆ ಬಟ್ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರ್ ಜೊತೆಗೆ ಟೀ ಕುಡ್ದಂಗೆ ಸಿಪ್ ಕುಡಿದ್ರೆ ತುಂಬಾ ಒಳ್ಳೇದು. ಬಟ್ ಈಗ ಅಲ್ಲಿ ನಮ್ಮ ಹೊಟ್ಟೆಲಿ ಊಟ ಇರೋದ್ರಿಂದ ನಾನು ಇದನ್ನು ನೇರವಾಗಿ ಸ್ವಲ್ಪ ತಾಂತೀನಿ, ಓಕೆನಾ. ಇದು ಸ್ವೀಟ್ ಇರುತ್ತೆ, ಒಗರಿಲ್ಲ, ಇದನ್ನ ಯೂಸ್ ಮಾಡ್ಬೋದು. ಸ್ವೀಟ್ ಇರುತ್ತೆ. ಇನ್ನು ಸಿ ಭಕ್ತರನಿಗೆಲ್ಲ, ಸಿ ಭಕ್ತರನ್ನು ಅದು ಸಪ್ಪೆ ಇರುತ್ತೆ.